ಹಲೋ, ನಮಸ್ಕಾರ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಇದನ್ನು ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಹಿಂಗೆ ಸ್ವೈಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿರಿ. ವಿಷಯ ಏನು ಅಂದರೆ ಕಲಿಕೆ ಬಗ್ಗೆ ವಿಷಯ, ಎಜುಕೇಷನ್ ಬಗ್ಗೆ. ಈಗ ನಿಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂತ ಯಾರಿಗಿರುತ್ತೆ? ನಿಮಗಿರುತ್ತೆ. ಅದನ್ನು ಹೇಳ್ಕೊಡೋ ಮೇಷ್ಟ್ರಿಗೆ ಎಷ್ಟಿರುತ್ತೆ? ಯೋಚನೆ ಮಾಡಬೇಕು. ನಿಮಗಿದ್ದಷ್ಟೇ ಆ ಮೇಷ್ಟ್ರಿಗೂ ಇರುತ್ತಾ ಹೇಳ್ಕೊಡ್ಬೇಕು, ಅವ್ನು ಕಲಿಬೇಕು, ಉದ್ಧಾರ ಆಗಬೇಕು ಅಂತ? ಇದು ಸ್ವಲ್ಪ ಡೌಟ್ ಪಡೋ ವಿಷಯನೇ. ಈಗ ಕ್ವೆಶ್ಚನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಎಕ್ಸಾಮಲ್ಲಿ? ಹೇಳ್ಕೊಟ್ಟಿರೋ ಮೇಷ್ಟ್ರೇ ಸೆಟ್ ಮಾಡ್ತಾನೆ. ಆ ಕ್ವೆಶ್ಚನ್ ಪೇಪರ್ ಟಫ್ ಆಗಿದ್ರೆ ಏನಾಗುತ್ತೆ? ಮೇಷ್ಟ್ರಿಗೆ ಸ್ಕೂಲಿಂದ ಬೈಗಳಾಗುತ್ತೆ. ಕ್ವೆಶ್ಚನ್ ಪೇಪರ್ ಈಸಿಯಾಗಿದ್ದರೆ ಪಾಸ್ ಆಗ್ತಾರೆ, ಮಕ್ಕಳು ಮುಂದಕ್ಕೆ ಹೋಗ್ಬಿಡ್ತಾರೆ. ಹೀಗಿದ್ದಾಗ 9ನೇ ಕ್ಲಾಸ್ವರೆಗೂ ಪಾಸಾಗಿ ಆಗಿ ಹೋಗೋ ಮಕ್ಕಳಿಗೆ 10ನೇ ಕ್ಲಾಸಲ್ಲಿ ಏನಾಗುತ್ತೆ? ಯೋಚನೆ ಮಾಡಿ. ನಿಮ್ಮ ಮಕ್ಕಳು ಕಲಿಬೇಕು, ನಿಮ್ಮ ಮಕ್ಕಳು ಪ್ರಯೋಜನಕಾರಿಯಾಗಿ ಬುದ್ಧಿವಂತರಾಗಬೇಕು, ಈ ಸಮಾಜದಲ್ಲಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸರ್ವೈವ್ ಆಗಬೇಕು ಅನ್ನೋದು ನಿಮಗೆ ಮಾತ್ರ ಇರೋ ವಿಷಯ. ಹಾಗಾಗಿ ಸ್ಕೂಲ್ ಮೇಲೆ, ಸಿಲಬಸ್ ಮೇಲೆ, ಮೇಷ್ಟ್ರ ಮೇಲೆ ಡಿಪೆಂಡ್ ಆಗೋದನ್ನು ಬಿಟ್ಟು ನೀವೇನು ಮಾಡ್ತೀರಾ ಅನ್ನೋದನ್ನು ಯೋಚನೆ ಮಾಡಿ. ನಮಸ್ಕಾರ.